ನಮಸ್ಕಾರ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ನಾನಿವತ್ತು ಶ್ರೀರಾಮನವಮಿ ಹಬ್ಬದ ವಿಶೇಷವಾಗಿ 3 ಬಗೆಯ ಪಾನಕದ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ. ನಿಮಗೆ ಗೊತ್ತಿರ್ಬೋದು ಈ ಸಲ ಬೇಸಿಗೆ ಸುಡೋ ಬಿಸಿಲು ಹೇಗಿದೆ ಅಂತ. ಈ ಸುಡೋ ಬಿಸಿಲಲ್ಲಿ ತಂಪಾಗಿರೋ ಪಾನಕ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ರಾಮನವಮಿ ಹಬ್ಬದ ದಿನ 3 ವಿಶೇಷ ಪಾನಕ ತೋರಿಸ್ತಿದ್ದೀನಿ. ಯಾವ್ಯಾವುದು ಅಂದರೆ ಬೆಲ್ಲದ ಪಾನಕ, ಬೆಲ್ಲದ ನಿಂಬೆ ಹಣ್ಣಿನ ಪಾನಕ ಮೊದಲಿಗೆ ತೋರಿಸ್ತೀನಿ. ಅದಾದ್ಮೇಲೆ ದೇವಸ್ಥಾನದಲ್ಲೆಲ್ಲ ಪ್ರಸಾದದ ರೂಪವಾಗಿ ಕೊಡ್ತಾರಲ್ಲ ಆ ರೀತಿಯ ಕರ್ಬೂಜ ಹಣ್ಣಿನ ಪಾನಕ, ಮತ್ತೆ ನಮ್ಮಮ್ಮ ಮಾಡ್ತಿದ್ರು ಅದು ಹುಣಸೆ ಹಣ್ಣಿನ ಪಾನಕ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. 3ರಲ್ಲಿ ಯಾವ್ದಾದ್ರೂ ಮಾಡ್ಕೊಳ್ಳಿ. ಇವತ್ತು ನಾನು ತೋರಿಸ್ತಾ ಇರುವಂತಹ ಮೊದಲನೆಯ ರೆಸಿಪಿ ಬೆಲ್ಲದ ಪಾನಕ. ಬನ್ನಿ ಯಾವ ರೀತಿಯಾಗಿ ಸಾಂಪ್ರದಾಯಿಕವಾಗಿ ಬೆಲ್ಲದ ಪಾನಕ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆಯನ್ನು ತಗೊಳ್ತಾ ಇದ್ದೀನಿ. ಈ ಪಾತ್ರೆಗೆ ನಾವು 1 ಲೀಟರ್ ಅಷ್ಟು ನೀರು ಹಾಕೊಳ್ಳೋಣ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಳೋದಾದ್ರೆ ಎಲ್ಲ ಪದಾರ್ಥಗಳನ್ನ ಡಬಲ್ ಹಾಕೋಬಹುದು. ಈಗ ನಾನು 1 ಲೀಟರ್ ನೀರಿಗೆ ಅರ್ಧ ಕಪ್ನಷ್ಟು ಅಂದರೆ 150 ಗ್ರಾಮ್ನಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ. ನೀವು ನಿಮ್ಮ ಸಿಹಿಗೆ ತಕ್ಕ ಹಾಗೆ ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಬಹುದು. ಈಗ ಬೆಲ್ಲವನ್ನು ಮೊದಲು ಚೆನ್ನಾಗಿ ಕರಗಿಸ್ಕೊಳ್ಬೇಕು. ಬೆಲ್ಲ ಕರಗೋವರೆಗೂ 1 ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪೂರ್ತಿಯಾಗಿ ಬೆಲ್ಲ ಕರಗೋವರೆಗೂ ನಾವು ವೇಟ್ ಮಾಡಬೇಕಾಗಿದೆ. ಪೂರ್ತಿಯಾಗಿ ಬೆಲ್ಲ ಕರಗಿದ ಮೇಲೆ ಈ ಬೆಲ್ಲ ಕರಗಿದಂತಹ ನೀರನ್ನು ನಾವು ಶೋಧಿಸ್ಕೊಳ್ಬೇಕು, ಅಂದರೆ ಸೋಸ್ಕೊಳ್ಬೇಕಾಗುತ್ತೆ. ಇನ್ನೊಂದು ಪಾತ್ರೆಗೆ ನಾನು ಶೋಧಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಕೆಲವೊಮ್ಮೆ ಬೆಲ್ಲದಲ್ಲಿ ಕಸ ಕಡ್ಡಿ ಇರುತ್ತೆ, ಹಾಗಾಗಿ ನಾವು ಶೋಧಿಸಿ ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು. ಈಗ ಬೆಲ್ಲವನ್ನು ಶೋಧಿಸ್ಕೊಂಡು ಆದಮೇಲೆ ಇದರಲ್ಲಿ ನಾನು 1.5 ನಿಂಬೆ ರಸವನ್ನು ಹಾಕೊಳ್ತಾ ಇದ್ದೀನಿ. ನೀವು 2 ಬೇಕಾದರೂ ಹಾಕೊಳ್ಬೋದು, ಹುಳಿ ಜಾಸ್ತಿ ಇಷ್ಟ ಅಂದರೆ. ನಾನು 1.5 ನಿಂಬೆ ಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆ ರಸವನ್ನು ಹಾಕಿದ ಮೇಲೆ ಒಂದು ಅರ್ಧ ಚಮಚದಷ್ಟು ಒಣ ಶುಂಠಿ ಪುಡಿ ಹಾಕೊಳ್ಳೋಣ. ಒಣ ಶುಂಠಿ ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು, ಇಲ್ಲ ಹಸಿ ಶುಂಠಿಯನ್ನು ತುರಿದು ಬಿಟ್ಬೇಕಾದ್ರೂ ಹಾಕೊಳ್ಬೋದು, ಚೆನ್ನಾಗಿರುತ್ತೆ. ಮತ್ತು ಒಂದು 1/4 ಚಮಚದಷ್ಟು ಏಲಕ್ಕಿ ಪುಡಿ ಹಾಕೊಳ್ಳೋಣ. 1/4 ಚಮಚದಷ್ಟು ಮೆಣಸಿನ ಪುಡಿಯನ್ನು ಹಾಕೊಳ್ಳೋಣ. 1/4 ಚಮಚದಷ್ಟು ಉಪ್ಪು ಕೂಡ ಹಾಕೊಳ್ಳೋಣ. ಮತ್ತು ಕೆಲವು ತುಳಸಿ ಎಲೆಗಳನ್ನ ಹಾಕೊಳ್ಳಿ. ನೈವೇದ್ಯಕ್ಕೋಸ್ಕರ ಮಾಡ್ತಿರೋದ್ರಿಂದ ತುಳಸಿ ಎಲೆ ಹಾಕ್ಕೊಳ್ಳೇಬೇಕು. ಎಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಮ್ಮ ರುಚಿಯಾದ ತಂಪಾದ ಪಾನಕ ತಯಾರಾಗುತ್ತೆ. ತಣ್ಣಗೆ ಬೇಕಂದರೆ ಫ್ರಿಜ್ನಲ್ಲಿ ಇಟ್ಕೊಂಡು ನೀವು ಸರ್ವ್ ಮಾಡ್ಕೊಳ್ಬೋದು. ಬಹಳ ಅಂದರೆ ಬಹಳ ರುಚಿಯಾಗಿರುತ್ತೆ. ಇದನ್ನು ನೀವು ಖಂಡಿತವಾಗ್ಲೂ ವರ್ಷಕ್ಕೆ 1 ಸಲನಾದರೂ ಅಂದರೆ ಶ್ರೀರಾಮನವಮಿ ಹಬ್ಬದ ದಿನ ಕುಡಿಲೇಬೇಕು. ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ ಆ ಪಾನಕ ಇದೇ ರುಚಿಯಲ್ಲಿರುತ್ತೆ. ನೀವು 1 ಸಲ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಇವತ್ತಿನ ಈ ಪಾನಕ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಗ ನಾನು ತೋರಿಸ್ತಾ ಇರೋವಂಥ ಮುಂದಿನ ರೆಸಿಪಿ ಯಾವುದಂದರೆ, ಇವತ್ತು ನಾನು ಶ್ರೀರಾಮನವಮಿಯ ವಿಶೇಷ ಪಾನಕದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದರಲ್ಲೂ ಹುಣಸೆ ಹಣ್ಣಿನ ಪಾನಕ ಅಂದರೆ ಬಹಳ ಶ್ರೇಷ್ಠವಾದದ್ದು. ಮಾಡೋದಕ್ಕೆ ಕೂಡ ತುಂಬಾ ಸರಳವಾಗಿರುತ್ತೆ, ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಪಾನಕವನ್ನು ಮಾಡೋದಕ್ಕೆ ಮೊದಲು ಒಂದು ಪಾತ್ರೆಯನ್ನು ತಗೊಳ್ಳೋಣ. ಇದಕ್ಕೆ ನಾವು 1 ಲೀಟರಷ್ಟು ನೀರನ್ನು ಹಾಕೊಳ್ಳೋಣ. 1 ಲೀಟರ್ ನೀರಿನಲ್ಲಿ ನಾವು ಒಂದು 5ರಿಂದ 6 ಗ್ಲಾಸ್ನಷ್ಟು ಪಾನಕವನ್ನು ಮಾಡ್ಕೊಳ್ಬೋದು. ಇದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ಬೆಲ್ಲದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ. ನೀವು ಸಿಹಿ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು. ಈಗ ಬೆಲ್ಲವನ್ನು ಮೊದಲು ನೀರಿನಲ್ಲಿ ಚೆನ್ನಾಗಿ ಕರಗಿಸ್ಕೊಂಡ್ಬಿಡೋಣ. ಬೆಲ್ಲ ಪೂರ್ತಿಯಾಗಿ ಕರಗಿದ ಮೇಲೆ ಇದನ್ನು ಇನ್ನೊಂದು ಪಾತ್ರೆಗೆ ನಾವು ಶೋಧಿಸ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಬೆಲ್ಲದಲ್ಲಿ ಕೆಲವೊಮ್ಮೆ ಸ್ವಲ್ಪ ಕಸ ಇರುತ್ತೆ, ಹಾಗಾಗಿ ಶೋಧಿಸ್ಕೊಂಡ್ಬಿಡೋಣ. ಈಗ ಇದಕ್ಕೆ ನಾವು ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕಾಗುತ್ತೆ. ನಾನು ನೋಡಿ ಇಷ್ಟು ಹುಣಸೆ ಹಣ್ಣನ್ನು ನಾನು ಒಂದು 15ರಿಂದ 20 ನಿಮಿಷಗಳ ಕಾಲ ಮುಂಚೆನೇ ನಾನು ನೆನೆ ಇಟ್ಟಿದ್ದೆ. ಒಂದು 1/4 ಕಪ್ನಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನೆನೆಸ್ಬೇಕು. ನೆನೆದೇ ಆದಮೇಲೆ ಇದನ್ನು ನಾವು ಚೆನ್ನಾಗಿ ಕೈಯಿಂದನೇ ಕಿವುಚ್ಬಿಟ್ಟು ರಸವನ್ನು ತೆಗಿಬೇಕಾಗುತ್ತೆ. 1/4 ಕಪ್ನಷ್ಟು ಹುಣಸೆ ಹಣ್ಣಿನ ತೆಗೆದಿರೋ ಅಷ್ಟು ರಸವನ್ನು ಇದರಲ್ಲಿ ಹಾಕೊಂಡ್ಬಿಡೋಣ. ಬೆಲ್ಲ ಕರಗಿಸಿದ್ವಲ್ಲ ಆ ನೀರಲ್ಲಿ ಹುಣಸೆ ರಸ ಕೂಡ ಹಾಕೊಂಡಿದ್ದೀನಿ. ಈಗ ಇದರಲ್ಲಿ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಮತ್ತು ಒಂದು ಅರ್ಧ ಚಮಚದಷ್ಟು ನಾನು ಶುಂಠಿ ಪುಡಿ, ಒಣ ಶುಂಠಿ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ. ಒಂದು ಸಣ್ಣ ತುಂಡು ಒಣ ಶುಂಠಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 1/4 ಚಮಚದಷ್ಟು ಉಪ್ಪು ಮತ್ತು ಒಂದು ಅರ್ಧದಷ್ಟು ನಿಂಬೆ ರಸವನ್ನು ಹಾಕೊಳ್ತಾ ಇದ್ದೀನಿ. ನಿಂಬೆ ಹಣ್ಣು ಹಾಕೊಂಡ್ರೇ ಪಾನಕಕ್ಕೆ ಒಳ್ಳೆ ರುಚಿ, ಹಾಗಾಗಿ ಒಂದು ಅರ್ಧದಷ್ಟು ನಿಂಬೆ ರಸ ಹಾಕೊಳ್ಳೋಣ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಾನಕ ರೆಡಿ ಆಗಿಬಿಡುತ್ತೆ. ನೋಡಿ ಎಷ್ಟು ಸುಲಭ ಅಲ್ಲ.
ನೀವು ಈ ಹುಣಸೆ ಹಣ್ಣಿನ ಪಾನಕವನ್ನು ಮಾಡಿ ಆದಮೇಲೆ ಒಂದು ಮಡಿಕೆಯಲ್ಲಿ ಒಂದು ಅರ್ಧ ಗಂಟೆ ಇಟ್ಟರೆ ತಣ್ಣಗಾಗುತ್ತೆ. ಇಲ್ಲಾಂದರೆ ಫ್ರಿಜ್ನಲ್ಲೂ ಕೂಡ ನೀವು ಒಂದು ಅರ್ಧ ಗಂಟೆಗಳ ಕಾಲ ಇಟ್ಕೊಂಡು ತಣ್ಣಗೆ ಮಾಡ್ಕೊಂಡು ಕುಡಿಬೋದು. ಭಾಳ ಚೆನ್ನಾಗಿರುತ್ತೆ. ದೇವರ ನೈವೇದ್ಯಕ್ಕೆ ಕೂಡ ತುಂಬಾ ಶ್ರೇಷ್ಠವಾದದ್ದು. ನೀವು ಕೂಡ ಶ್ರೀರಾಮನವಮಿಯ ದಿನ ಈ ಹುಣಸೆ ಹಣ್ಣಿನ ಪಾನಕವನ್ನು ದೇವರ ನೈವೇದ್ಯಕ್ಕೆ ಮಾಡಿ ನೀವು ಕೂಡ ಎಂಜಾಯ್ ಮಾಡಿ. ದೇವರ ನೈವೇದ್ಯಕ್ಕೆ ಈ ಪಾನಕವನ್ನು ಇಡುವಾಗ ತುಳಸಿ ಎಲೆಗಳನ್ನ ಮಾತ್ರ ಹಾಕೋದನ್ನು ಮರೆಯೋದಕ್ಕೆ ಹೋಗಬೇಡಿ. ನಾನು ಈಗ ಪಾನಕ ಹೇಗಾಗಿದೆ ಅಂತ ರುಚಿ ಕೂಡ ನೋಡ್ತೀನಿ. ಆಹಾ, ಪಾನಕದ ರುಚಿ ತುಂಬಾನೇ ಚೆನ್ನಾಗಿದೆ. ಬೇಸಿಗೆ ಬಿಸಿಲಿಗೆ ತಂಪಾದ ಈ ಹುಣಸೆ ಹಣ್ಣಿನ ಪಾನಕ ಬಹಳ ಚೆನ್ನಾಗಿ ಅನ್ಸುತ್ತೆ. ನಿಮ್ಗೆಲ್ಲರಿಗೂ ಇವತ್ತು ನಾನು ತೋರಿಸಿರುವಂತಹ ಸುಲಭವಾದ ಸರಳವಾದ ರುಚಿಯಾಗಿರುವಂತಹ ಹುಣಸೆ ಹಣ್ಣಿನ ಪಾನಕದ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾಸ್ ರುಚಿ ಚಾನಲ್ಗೆ ಲೈಕ್ ಮಾಡಿ. ಹಾಗೇನೆ ರಾಮನವಮಿ ಹಬ್ಬದ ದಿನ ದೇವರ ನೈವೇದ್ಯಕ್ಕೋಸ್ಕರ ಈ ಪಾನಕವನ್ನ ಮಾಡಿ ನೋಡಿ. ಇವತ್ತಿನ ಮೂರನೆಯ ಪಾನಕ ಯಾವುದಂದ್ರೆ ಇದನ್ನ ದೇವಸ್ಥಾನದಲ್ಲಿ ಅಂದ್ರೆ ರಾಮನ ದೇವಸ್ಥಾನದಲ್ಲಿ ಪ್ರಸಾದದ ರೂಪವಾಗಿ ಕೊಡ್ತಾರೆ. ರಾಮನವಮಿಯ ವಿಶೇಷವಾದ ಆ ಪಾನಕ ಯಾವುದಂದ್ರೆ ಕರ್ಬೂಜ ಹಣ್ಣಿನ ಪಾನಕ. ನಾನು ಇದಕ್ಕಿಂತ ಮುಂಚೆ 2 ಬೆಲ್ಲದ ಪಾನಕ ಮತ್ತೆ ಹುಣಸೆ ಹಣ್ಣಿನ ಬೆಲ್ಲದ ಪಾನಕವನ್ನ ತೋರಿಸಿದ್ದೀನಿ. ಅದ್ರ ಜೊತೆಗೆ ಈ ಕರ್ಬೂಜ ಹಣ್ಣಿನ ಪಾನಕವನ್ನ ಕೂಡ ನೀವು ಶ್ರೀರಾಮನವಮಿಯ ಹಬ್ಬದ ದಿನ ಮಾಡ್ಕೊಳ್ಬಹುದು. ಇದು ಕೂಡ ತುಂಬಾನೇ ಶ್ರೇಷ್ಠವಾದ ಪಾನಕ. ಬನ್ನಿ ಇದನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ಒಂದು ಪಾತ್ರೆಗೆ ನಾನು ಒಂದು ಅರ್ಧ ಕಪ್ನಷ್ಟು ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ. ಇದಕ್ಕೀಗ ನಾನು ಒಂದು ಅರ್ಧ ಲೀಟರ್ನಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ. ನೀರಲ್ಲಿ ಬೆಲ್ಲ ಪೂರ್ತಿಯಾಗಿ ಕರಗೋವರೆಗೂ ಹಾಗೆ ಬಿಟ್ಬಿಡೋಣ. ಅಲ್ಲಿವರೆಗೂ ಹಣ್ಣನ್ನೆಲ್ಲ ನಾವು ಬಿಡಿಸ್ಕೊಳ್ಳೋಣ. ಬೆಲ್ಲ ಕರಗೋವರೆಗೂ ಈ ಪಾತ್ರೆಯನ್ನು ಹಾಗೇನೆ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ಪೂರ್ತಿಯಾಗಿ ಬೆಲ್ಲ ಕರಗಬೇಕು. ಈಗ ನಾನು ಕರ್ಬೂಜ ಹಣ್ಣನ್ನು ತಗೊಳ್ತಾ ಇದ್ದೀನಿ. ಈ ಪೂರ್ತಿ ಹಣ್ಣು ನಮಗೇನು ಬೇಕಾಗಿಲ್ಲ. ಅರ್ಧದಷ್ಟು ಹಣ್ಣು ಪಾನಕ ಮಾಡೋದಕ್ಕೆ ತಗೊಂಡ್ರೆ ಸಾಕು. ನಾನು 4-5 ಗ್ಲಾಸಷ್ಟು ಮಾಡ್ತಿರೋದ್ರಿಂದ ಅರ್ಧದಷ್ಟು ಕರ್ಬೂಜ ಹಣ್ಣು ಸಾಕಾಗುತ್ತೆ. ಮೊದಲು ಬೀಜನೆಲ್ಲ ತೆಗೆದುಬಿಡೋಣ. ಆಮೇಲೆ ಇದನ್ನು ನಾವು 2 ಭಾಗ ಮಾಡಿ ಮೇಲಿನ ಪಲ್ಪ್ನ ಮಾತ್ರ ನಾವು ಕಟ್ ಮಾಡ್ಕೊಳ್ಬೇಕು. ನೋಡಿ, ತುಂಬಾ ಈಸಿ. ಈ ಥರ ಕಟ್ ಮಾಡಿ ಆದಮೇಲೆ ಇದನ್ನು ನಾವು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ಪೂರ್ತಿ ಅರ್ಧ ಭಾಗದಷ್ಟು ಕರ್ಬೂಜ ಹಣ್ಣನ್ನು ಮಿಕ್ಸರ್ ಜಾರಿಗೆ ಹಾಕಿದ್ಮೇಲೆ ಒಂದು 1/4 ಗ್ಲಾಸಷ್ಟು ನೀರನ್ನು ಹಾಕಿ ಸಣ್ಣಗೆ ಬ್ಲೆಂಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಜ್ಯೂಸ್ ರೆಡಿ ಆದಮೇಲೆ ಈ ಜ್ಯೂಸ್ನ ಕೂಡ ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಬೆಲ್ಲ ಕರಗಕ್ಕೆ ಇಟ್ಟಿದ್ವಲ್ಲ, ಆ ಪಾತ್ರೆಯನ್ನು ಚೆಕ್ ಮಾಡ್ಕೊಳ್ಳೋಣ. ಪೂರ್ತಿಯಾಗಿ ಬೆಲ್ಲ ಕರಗಿದ್ರೆ ಈಗ ಇದನ್ನು ನಾವು ಶೋಧಿಸ್ಕೊಳ್ಬೇಕು ಇನ್ನೊಂದು ಪಾತ್ರೆಗೆ. ಏಕೆಂದರೆ ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಇರುತ್ತಲ್ವ, ಹಾಗಾಗಿ ಶೋಧಿಸ್ಕೊಳ್ಬೇಕು. ಈಗ ಮತ್ತೆ ದೊಡ್ಡ ಪಾತ್ರೆಗೆ ಹಾಕೊಂಡ್ಬಿಡೋಣ. ಈಗ ಇದಕ್ಕೆ ನಾನು ಆಗಲೇ ಮಾಡಿಟ್ಕೊಂಡಿದ್ದೆನಲ್ಲ ಆ ಕರ್ಬೂಜ ಹಣ್ಣಿನ ಜ್ಯೂಸನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಕರ್ಬೂಜ ಹಣ್ಣಿನ ಜ್ಯೂಸನ್ನ ಹಾಕೊಂಡ್ಮೇಲೆ ನೀವು ಎಷ್ಟು ಬೇಕಾದರೂ ನೀರು ಹಾಕ್ಕೊಳ್ಬೋದು. ನೀವು ಇದನ್ನು ಎಷ್ಟು ಬೇಕಾದರೂ ತೆಳ್ಳಗೆ ಮಾಡ್ಕೊಳ್ಬೋದು. ಇದು ಪಾನಕ ಆಗಿರೋದ್ರಿಂದ ಇದು ತೆಳ್ಳಗೆ ಇರುತ್ತೆ. ಮತ್ತು ನಾವು ಇದಕ್ಕೆ 1 ನಿಂಬೆ ಹಣ್ಣಿನ ರಸವನ್ನು ಹಿಂಡ್ಕೊಳ್ಳೋಣ. ನಾನು 4-5 ಗ್ಲಾಸ್ ಮಾಡ್ತಿರೋದ್ರಿಂದ 1 ನಿಂಬೆ ಹಣ್ಣಿನ ರಸ ಸಾಕಾಗುತ್ತೆ. ನೀವು ಹೆಚ್ಚಿಗೆ ಮಾಡ್ತಿದ್ರೆ 2 ನಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಳ್ಬಹುದು. ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೊಳ್ಳೋಣ. ಮತ್ತು ಒಂದು ಅರ್ಧ ಚಮಚದಷ್ಟು ಶುಂಠಿ ಪುಡಿ, ಒಣ ಶುಂಠಿ ಪುಡಿಯನ್ನು ಹಾಕ್ಕೊಳ್ಳೋಣ. ಒಣ ಶುಂಠಿಯನ್ನು ನಾನು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಒಂದು ಚಿಟಿಕೆ ಎಷ್ಟು ಅಂದರೆ ಒಂದು 1/4 ಚಮಚದಷ್ಟು ಉಪ್ಪು ಹಾಕ್ಕೊಳ್ಳೋಣ. ರುಚಿ ಚೆನ್ನಾಗಿರುತ್ತೆ. ಮತ್ತು ಒಂದು 1/4 ಚಮಚದಷ್ಟು ಕಾಳು ಮೆಣಸಿನ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವನ್ನೆಲ್ಲ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಪಾನಕ ರೆಡಿ ಆಗಿದೆ. ನೀವು ಸ್ವಲ್ಪ ಒಂದು 2-3 ಚಮಚದಷ್ಟು ಕರ್ಬೂಜ ಹಣ್ಣನ್ನು ಸಣ್ಣದಾಗಿ ಕತ್ತರಿಸ್ಬಿಟ್ಟು ಇದರೊಳಗಡೆ ಹಾಕ್ಕೊಳ್ಬೋದು. ಪಾನಕದಲ್ಲಿ ಮಧ್ಯೆ ಮಧ್ಯೆ ಬಾಯಿಗೆ ಸಿಗ್ತಾ ಇದ್ರೆ ಇದು ಚೆನ್ನಾಗಿ ಅನಿಸುತ್ತೆ. ಈಗ ಎಲ್ಲವನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಪಾನಕ ರೆಡಿ ಆಗಿದೆ. ಇದನ್ನು ನಾವು ಸರ್ವ್ ಮಾಡಿದ್ರೆ ಆಗೋಯ್ತು. ನೀವು ದೇವರಿಗೆ ನೈವೇದ್ಯವನ್ನು ತೋರಿಸುವಾಗ ನೀವು 1-2 ತುಳಸಿ ಎಲೆಗಳನ್ನ ಹಾಕ್ಕೊಳ್ಳಿ, ತುಂಬಾ ಶ್ರೇಷ್ಠ. ಬಹಳ ರುಚಿಯಾಗಿರುತ್ತೆ ಈ ಕರ್ಬೂಜ ಹಣ್ಣಿನ ಪಾನಕ. ಬೇಸಿಗೆ ಸುಡೋ ಬಿಸಿಲಲ್ಲಿ ಇದನ್ನು ನಾವು ಕುಡಿದ್ರೆ ತುಂಬಾ ಹಿತ ಅನಿಸುತ್ತೆ ಮತ್ತು ದೇಹಕ್ಕೂ ಕೂಡ ತಂಪು. ನೀವು ದೇವರಿಗೆ ನೈವೇದ್ಯ ತೋರಿಸುವಾಗ ಮರಿದೇ ತುಳಸಿ ಎಲೆಯನ್ನು ಹಾಕ್ಕೊಳ್ಳಿ. ನಾನಿವಾಗ ರುಚಿ ನೋಡ್ತಾ ಇದ್ದೀನಿ ಪಾನಕ ಯಾವ ರೀತಿಯಾಗಿದೆ ಅಂತ. ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಈ ಸಲ ಶ್ರೀರಾಮನವಮಿ ಹಬ್ಬದ ದಿನ ಖಂಡಿತವಾಗ್ಲೂ ಈ ಪಾನಕವನ್ನು ಟ್ರೈ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಪಾನಕ ಮಾಡೋದು ಎಷ್ಟು ಸುಲಭ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾನು 3 ಬಗೆಯ ವಿಧ ಪಾನಕದ ರೆಸಿಪಿಗಳನ್ನ ತೋರಿಸಿದ್ದೀನಿ. ನೀವು ಕೂಡ ಈ ಸಲ ಶ್ರೀರಾಮನವಮಿಯ ಹಬ್ಬದ ದಿನ ಶ್ರೇಷ್ಠವಾದ ಈ ಪಾನಕಗಳನ್ನ ಮಾಡಿ ದೇವರಿಗೆ ನೈವೇದ್ಯವನ್ನು ಕೂಡ ತೋರಿಸಿ, ಹಾಗೆ ನೀವು ಕೂಡ ಬಿಸಿಲಿನ ಬೇಗೆಗೆ ತಂಪಾದ ಈ ಪಾನಕವನ್ನು ಕುಡಿದು ಆನಂದವಾಗಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಇವತ್ತಿನ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.